السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಇಂದು ನಾನು ಇಲ್ಲಿ ನಿಂತಿರುವುದು ಮಕ್ಕಳ ಕಾರ್ಮಿಕತೆಯ ಬಗ್ಗೆ ಒಂದೆರಡು ಮಾತನಾಡಲಾಗಿದೆ. ಅಲ್ಲಾಹು ತಾಲಾ ತೌಫೀಕ್ ನೀಡಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಈ ಮಕ್ಕಳ ಕಾರ್ಮಿಕತೆ ಎಂದರೇನು? ಮಕ್ಕಳು ಶಾಲೆಯಲ್ಲಿ ಓದಿ ಕಲಿತು ಆಟವಾಡಿ ತಮ್ಮ ಕನಸುಗಳನ್ನು ಬಿಡಿಸಿಕೊಳ್ಳಬೇಕಾದವರಾಗಿದ್ದಾರೆ. ಆದರೆ ಈ ಮಕ್ಕಳನ್ನು ಇಂದು ನಾವು ನೋಡುವುದಾದರೆ ಅವರು ಈ ಶಾಲೆಗಳಿಗೆ ಹೋಗುವ ಬದಲು ಅವರು ಅನೇಕ ಕಾರ್ಖಾನೆಗಳಲ್ಲಿಯೂ ಹೋಟೆಲ್ಗಳಲ್ಲಿಯೂ ಅಥವಾ ಇನ್ನಿತರ ಸ್ಥಳಗಳಲ್ಲಿಯೂ ಕೆಲಸಗಳನ್ನು ಮಾಡುವುದಾಗಿ, ಉದ್ಯೋಗಗಳನ್ನು ಮಾಡುವುದಾಗಿ ನಾವು ಕಂಡುಬರಲು ಸಾಧ್ಯವಾಗುತ್ತಿದೆ. ಈ ಮಕ್ಕಳು ಇಂತಹ ಸ್ಥಳಗಳಲ್ಲಿ ಉದ್ಯೋಗವನ್ನು ಮಾಡಲು ಅಥವಾ ಕೆಲಸವನ್ನು ಮಾಡಲು ಕಾರಣವೇನೆಂದರೆ ಈ ಮಕ್ಕಳಿಗಿರುವ ಬಡತನವಾಗಿದೆ, ಹಾಗೂ ಕುಟುಂಬದ ಸಂಕಷ್ಟವಾಗಿದೆ. ಈ ಮಕ್ಕಳು ಇನ್ನು ಮುಂದುವರಿಯುತ್ತಾ ಹೋದರೆ ಒಮ್ಮೆ ಯೋಚಿಸುತ್ತಾ ಸಹ ಪಡೆಯುತ್ತಿರಲಿ, ಈ ಮಕ್ಕಳ ಭವಿಷ್ಯ ಏನಾಗಬಹುದು, ಅವರ ಮುಂದಿನ ಜೀವನದಲ್ಲಿ ಅವರ ಜೀವನವನ್ನು ಅವರು ಹೇಗೆ ಸಾಗಿಸಬಹುದು ಎಂಬುದು ಇಲ್ಲಿ ಯೋಚಿಸಬೇಕಾದ ಒಂದು ವಿಷಯವಾಗಿದೆ. ಹೀಗೆ ನಾವು ಇಸ್ಲಾಮಿಕ್ ದೃಷ್ಟಿಕೋನದಲ್ಲಿ ನೋಡುವುದಾದರೆ ಇಸ್ಲಾಂ ಧರ್ಮವು ಕೂಡ ನಮ್ಮ ಈ ಮಕ್ಕಳ ಕಾರ್ಮಿಕತೆ ಎಂಬುದನ್ನು ಸಂಪೂರ್ಣವಾಗಿ ವಿರೋಧಿಸಿವೆ, ಹಾಗೂ ಮಕ್ಕಳಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಾ ಬರುತ್ತಾ ಇದೆ. ಯಾವುದರ ವಿಷಯದಲ್ಲಿ ಹೇಳುತ್ತಾ ಬರುತ್ತಿದ್ದರೆ ಅದು ಶಿಕ್ಷಣದ ವಿಷಯದಲ್ಲಿ ಆಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ಹೇಳುತ್ತಾರೆ, ಇಸ್ಲಾಂ ಧರ್ಮಕ್ಕೆ ಬೋಧನೆ ಮಾಡಿದ ಪ್ರಕಾರ ಮಕ್ಕಳಿಗೆ ಶಿಕ್ಷಣವನ್ನು ನಾವು ನೀಡಬೇಕು. ಮಕ್ಕಳು ಶಿಕ್ಷಣವನ್ನು ಕಲಿತು ಅವರು ಒಳ್ಳೆಯ ಉದ್ಯೋಗವನ್ನು ಪಡೆಯಬೇಕೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ಹೇಳುತ್ತಾರೆ. ಮತ್ತೊಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ನಮ್ಮಲ್ಲಿ ಬೋಧನೆ ಮಾಡುವುದೇನೆಂದರೆ, ನಿಮ್ಮ ಮಕ್ಕಳನ್ನು ನೀವು 7 ವರ್ಷಗಳ ತನಕ ಅವರಿಗೆ ಪ್ರೀತಿಯನ್ನು ಕೊಡಿ, ಅವರಿಗೆ ಕಾಳಜಿಯನ್ನು ನೀಡಿ, ಅವರನ್ನು ಸಂತೋಷದಿಂದ ನೋಡಿಕೊಳ್ಳಿ. ತದನಂತರ ಆ ಮಕ್ಕಳಿಗೆ ನೀವು 14 ವರ್ಷಗಳ ತನಕ ಆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ, ಆ ಶಿಕ್ಷಣವನ್ನು ಪಡೆದ ಅವರ ಮಕ್ಕಳು ಒಳ್ಳೆಯ ಉದ್ಯೋಗವನ್ನು ಪಡೆದು ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬರಲಿ ಎಂಬುದು ಇದರ ಆಶಯವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ನಂತರ ಹೇಳುತ್ತಾರೆ, ಅದೇನೆಂದರೆ ಆ ಮಕ್ಕಳನ್ನು 21 ವರ್ಷಗಳ ತನಕ ಆ ಮಕ್ಕಳಿಗೆ ಸ್ನೇಹಿತರ ಪ್ರೀತಿ ನೀಡಿ, ಹೇಗೆಂದರೆ ಮಕ್ಕಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತಾ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ಹೇಳಿದ್ದಾರೆ. ಹೀಗೆ ನಾವು ಮಕ್ಕಳಿಗೆ ಶಿಕ್ಷಣ ನೀಡುವುದರಲ್ಲಿ ಯಾವ ತಪ್ಪು ಇಲ್ಲ. ಮಕ್ಕಳಿಗೆ ನಾವು ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು, ಅವರು ಶಿಕ್ಷಣವನ್ನು ಕಲಿತು ಅವರು ಉತ್ತಮವಾದ ಒಂದು ಸ್ಥಾನಕ್ಕೆ ಏರಬೇಕು ಎಂಬುದು ಎಲ್ಲಾ ಧರ್ಮಗಳ ಅಭಿಪ್ರಾಯವಾಗಿದೆ. ಹೀಗೆ ಅಲ್ಲಾಹು ತಾಲಾ ಕುರ್ಆನ್‌ನಲ್ಲಿ ಹೇಳುತ್ತಾನೆ, ಲಾ ತಖ್ತುಲು ಔಲಾದಕುಂ ಮಿನ್ ಇಮ್ಲಾಕಿನ್ ನಹ್ನು ನರ್ಜುಕುಕುಂ ವ ಇಯ್ಯಾಕುಂ. ಬಡತನದ ಕಾರಣದಿಂದ ಅಥವಾ ಇನ್ನಿತರ ಕುಟುಂಬದ ಸಂಕಷ್ಟದಿಂದ ನಿಮ್ಮ ಮಕ್ಕಳನ್ನು ಕೊಲ್ಲಬೇಡಿ, ಅವರಿಗೂ ನಿಮಗೂ ನಾವು ಜೀವನೋಪಾಯವನ್ನು ನೀಡಿದ್ದೇವೆ ಎಂದರೆ ಅಲ್ಲಾಹು ತಾಲಾ ಇದರಲ್ಲಿ ಹೇಳುತ್ತಾನೆ. ಅದೇನೆಂದರೆ ಬಡತನದ ಕಾರಣದಿಂದ ಅಥವಾ ಇನ್ನಿಷ್ಟು ಬೇರೆ ಬೇರೆ ಕುಟುಂಬದ ಸಂಕಷ್ಟದಿಂದ ನಿಮ್ಮ ಮಕ್ಕಳಿಗೆ ನೀವು ಶಿಕ್ಷಣವನ್ನು ನೀಡುವುದನ್ನು ನೀವು ನಿಲ್ಲಿಸಬೇಡಿ, ಅವರಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿ, ಅವರು ಉತ್ತಮವಾದ ಶಿಕ್ಷಣವನ್ನು ಕಲಿತು ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಧರ್ಮಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬರಲಿ ಎಂಬುದಾಗಿದೆ ಇಲ್ಲಿ ಅಲ್ಲಾಹು ತಾಲಾ ಕುರ್ಆನಿನಲ್ಲಿ ಹೇಳುವುದು. ನಾವು ಉದಾಹರಣೆಯಾಗಿ ನೋಡುವುದಾದರೆ ಒಂದು ಬಡ ಕುಟುಂಬದ ಒಂದು ಮಗು ಅವನು ಶಾಲೆಗೆ ಹೋಗದೆ, ವಿದ್ಯೆಯನ್ನು ಕಲಿಯದೆ, ಶಿಕ್ಷಣವನ್ನು ಪಡೆಯದೆ ಎಲ್ಲಿಯೋ ಕಾರ್ಖಾನೆಗಳಲ್ಲಿಯೋ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಅವನು ಕೆಲಸ ಮಾಡುತ್ತಿದ್ದರೆ ಅವನು ಬೆಳೆದು ದೊಡ್ಡವನಾದ ನಂತರ ಅವನ ಜೀವನದಲ್ಲಿ ಅವನು ಏನನ್ನು ಸಾಧಿಸಬಹುದು, ಅವನ ಜೀವನವನ್ನು ಹೇಗೆ ನಡೆಸಬಹುದು? ಅದೇ ಆ ಮಗುವಿಗೆ ಒಳ್ಳೆ ಶಿಕ್ಷಣವನ್ನು ನೀಡಿ ಅವನಿಗೆ ಒಳ್ಳೆ ಉದ್ಯೋಗವನ್ನು ನೀಡಿದರೆ ಅವನು ಬೆಳೆದು ಒಳ್ಳೆ ಶಿಕ್ಷಣವನ್ನು ಕಲಿತು ಮುಂದೆ ಒಂದು ದಿನ ಈ ಸಮಾಜಕ್ಕೆ ಒಳ್ಳೆ ಹೆಸರನ್ನು ತಂದರೆ ಈ ಸಮಾಜಕ್ಕೆ ಎಷ್ಟಾಗಿರಬಹುದು ಬಹುಮಾನವಿರುವುದು, ಈ ಸಮಾಜಕ್ಕೆ ಎಷ್ಟಾಗಿರುವುದು ಸ್ಥಾನವಿರುವುದು ಎಂಬುದನ್ನು ನಾವು ಯೋಚಿಸಬೇಕಾಗಿದೆ. ಹೀಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೊಂದು ವಿಷಯವನ್ನು ಹೇಳುತ್ತಾರೆ, ಅದೇನೆಂದರೆ ನೀವು ಬಡ ಮಕ್ಕಳು ಹಾಗೂ ಯತೀಮ್ ಮಕ್ಕಳನ್ನು ನೀವು ಪಾಲಿಸಬೇಕು. ಯತೀಮ್ ಮಕ್ಕಳಿಗೆ ನಿಮ್ಮಲ್ಲಾಗುವ ಸಹಾಯವನ್ನು ನೀವು ಮಾಡಬೇಕು. ಇವತ್ತು ನೀವು ಅವರಿಗೆ ಶಿಕ್ಷಣ ಕಲಿಯುವ ವಿಷಯದಲ್ಲಿಯೋ ಅಥವಾ ಇನ್ನಿತರ ವಿಷಯಗಳಲ್ಲಿಯೋ ಅವರಿಗೆ ನೀವು ಸಹಾಯವನ್ನು ಮಾಡಿದರೆ ಅಲ್ಲಾಹು ತಾಲಾ ನಿಮ್ಮಲ್ಲಿರುವ ಒಂದೊಂದು ಕೂದಲಿನಷ್ಟು ನೀವು ಪ್ರತಿಫಲವನ್ನು ನೀಡುತ್ತಾನೆ. ಇದು ಹೇಳುವುದಾದರೆ ಅಲ್ಲಾಹು ತಾಲಾ ಹೇಳುತ್ತಾನೆ, ಅದೇನೆಂದರೆ ನಿಮಗೆ ಬೇಕಾಗುವಷ್ಟು, ನಿಮಗೆ ಸಾಕಾಗುವುದಕ್ಕಿಂತ ಹೆಚ್ಚು ಪ್ರತಿಫಲವನ್ನು ನಾನು ನೀಡುತ್ತೇನೆ ಎಂದು ಅಲ್ಲಾಹು ತಾಲಾ ಹೇಳಿದರೆ ನಾವು ಇಂತಹ ಮಕ್ಕಳಿಗೆ ನಾವು ಶಿಕ್ಷಣವನ್ನು ನೀಡಬೇಕು. ಅವರು ಶಿಕ್ಷಣವನ್ನು ಕಲಿತು ಅವರು ಒಂದು ಒಳ್ಳೆಯ ಸ್ಥಾನಕ್ಕೆ ಏರಬೇಕು ಎಂಬುದು ಇದರ ಉದ್ದೇಶವಾಗಿದೆ. ಈಗ ನಾವು ಇಸ್ಲಾಮಿಕ್ ಧರ್ಮದ ಪ್ರಕಾರ ನಾವು ನೋಡುವುದಾದರೆ ಇಸ್ಲಾಂ ಧರ್ಮವು
ಈ ಮಕ್ಕಳ ಕಾರ್ಮಿಕತೆಯನ್ನು ವಿರೋಧಿಸಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದಕ್ಕೆ ತುಂಬಾ ಪ್ರೋತ್ಸಾಹವನ್ನು ನೀಡುತ್ತಾ ಬರುತ್ತಾ ಇದೆ. ಈಗ ಮತ್ತೊಂದು ಕಡೆಯಲ್ಲಿ ನಾವು ನೋಡಿದಾದರೆ ನಮ್ಮ ಸರ್ಕಾರವು, ನಮ್ಮ ಗವರ್ಮೆಂಟ್, ಈ ಸರ್ಕಾರವು ಶಿಕ್ಷಣಕ್ಕೂ ಕೂಡ ಒಂದು ಒಳ್ಳೆಯ ವಿಷಯವನ್ನು ನೀಡುತ್ತಾ ಬರುತ್ತಾ ಇದೆ ಹಾಗೂ ಒಳ್ಳೆಯ ವಿಷಯಗಳನ್ನು ಕಲಿಸುತ್ತಾ ಬರುತ್ತಾ ಇದೆ. ಅದೇನೆಂದರೆ ಶಿಕ್ಷಣವು ಈ ಮಕ್ಕಳ ಕಾರ್ಮಿಕತೆಯನ್ನು ಸಂಪೂರ್ಣವಾಗಿ ವಿರೋಧಿಸಿದೆ. ಈ ಸರ್ಕಾರ ನಮ್ಮನ್ನು ಏನೆಂದರೆ 6 ವರ್ಷಗಳಿಂದ 14 ವರ್ಷಗಳ ತನಕ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಿ, ಯಾವುದೇ ಬಡ ಮಕ್ಕಳಾಗಲಿ, ಯಾವುದೇ ಕುಟುಂಬ ಸಂಕಷ್ಟದಲ್ಲಿರುವ ಇನ್ನಿತರ ಯಾವುದೇ ಕಷ್ಟಗಳಲ್ಲಿರುವ ವಿದ್ಯಾರ್ಥಿಗಳಾಗಲಿ ಮಕ್ಕಳಾಗಲಿ ಅವರಿಗೆ ನೀವು ಉಚಿತ ಶಿಕ್ಷಣವನ್ನು ನೀಡಬೇಕು, ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಕಲಿಯಬೇಕು ಎಂಬುದು ಸರ್ಕಾರದ ಇಚ್ಛೆಯಾಗಿದೆ. ಹೀಗೆ ಸರ್ಕಾರ ನಮ್ಮೊಂದಿಗೆ ಬೋಧಿಸುತ್ತದೆ. ಅದೇನೆಂದರೆ 14 ವರ್ಷಕ್ಕಿಂತ ಮುಂಚಿನ ಯಾವುದೇ ಒಂದು ವಿದ್ಯಾರ್ಥಿಯು ಎಲ್ಲಿಯಾದರೂ ಕೆಲಸ ಮಾಡುವುದಾಗಿ ಕಂಡು ಬಂದರೆ ಆ ಮಗು ಕೆಲಸ ಕೊಟ್ಟಂತಹ ಮಾಲೀಕನಿಗೆ 20,000ದಿಂದ 50,000ರವರೆಗೆ ದಂಡ ಶಿಕ್ಷೆಯನ್ನು ನೀಡಲಾಗುತ್ತದೆ ಹಾಗೂ 1 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂಬುದನ್ನು ಸರ್ಕಾರ ನಮ್ಮೊಂದಿಗೆ ಬೋಧಿಸುತ್ತಾ ಬರುತ್ತಾ ಇದೆ. ಹೀಗೆ ಅನೇಕ ಸಂಘಟನೆಗಳು ಮಕ್ಕಳ ಕಾರ್ಮಿಕತೆಯನ್ನು ವಿರೋಧಿಸಿ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಎಂದು ಮುನ್ನುಟ್ಟುತ್ತಾ ಇದೆ. ಹೀಗೆ 2 ಸಂಸ್ಥೆಗಳು, ಅದೇನೆಂದರೆ ಒಂದು ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಎಂಬಂತಹ ಒಂದು ಸಂಸ್ಥೆ, ಅದು ಮಕ್ಕಳಿಗೆ ಶಿಕ್ಷಣ ನೀಡುವುದರಲ್ಲಿ ಅತ್ಯುತ್ತಮವಾದ ಒಂದು ಸೇವೆಯನ್ನು ಮಾಡುತ್ತಾ ಇದೆ. ಹೇಗೆಂದರೆ ಅದರ ವಿಷಯವೇನೆಂದರೆ ಅದು ಹೇಳುತ್ತದೆ, ನಾವು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಬೇಕು. ಯಾವುದೇ ಬಡ ಮಕ್ಕಳಿರಲಿ, ಅವರಿಗೆ ಎಂತಹ ಸಂಕಷ್ಟವಿರಲಿ, ಎಂತಹ ಕಷ್ಟಗಳಿರಲಿ, ಅವರಿಗೆ ನಾವು ಉಚಿತ ಶಿಕ್ಷಣವನ್ನು ನೀಡಿ ಅವರ ಶಿಕ್ಷಣವನ್ನು ನಾವು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬುದು ಈ ಸಂಸ್ಥೆಯ ಉದ್ದೇಶವಾಗಿದೆ. ಹಾಗೂ ಸಮಗ್ರ ಶಿಕ್ಷಣ ಅಭಿಯಾನ ಎಂಬುವಂತಹ ಸಂಸ್ಥೆಯು ಇದೇ ವಿಷಯವನ್ನು ನಮ್ಮಲ್ಲಿ ಬೋಧಿಸುತ್ತದೆ. ಅದೇನೆಂದರೆ ಮಕ್ಕಳು ಶಿಕ್ಷಣವನ್ನು ಪಡೆಯಬೇಕು. ಕನ್ನಡದಲ್ಲಿ ಒಂದು ಮಾತು ಇದೆ, ಅದೇನೆಂದರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಎಂಬುದು. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಬೇಕಾದರೆ ಇಂದಿನ ಮಕ್ಕಳಲ್ಲಿ ಕೆಲಸ ವಸ್ತುಗಳನ್ನು ಕೊಟ್ಟರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗುವುದಿಲ್ಲ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಬೇಕಾದರೆ ಇಂದಿನ ಮಕ್ಕಳಲ್ಲಿ ಪುಸ್ತಕವನ್ನು ನೀಡಬೇಕು, ಅಂದರೆ ಅವರಿಗೆ ಶಿಕ್ಷಣವನ್ನು ನೀಡಬೇಕು. ಅವರು ಒಳ್ಳೆಯ ಶಿಕ್ಷಣವನ್ನು ಕಲಿತು, ಅವರು ಒಳ್ಳೆಯ ವಿದ್ಯೆಯನ್ನು ಕಲಿತು ಒಂದು ಉತ್ತಮ ಸ್ಥಾನಕ್ಕೆ ಏರಿದರೆ ನಂತರ ಅವರು ಮುಂದಿನ ಪ್ರಜೆಗಳಾಗಲು ಸಾಧ್ಯವಾಗುವುದು. ಹೀಗೆ ಈ ಸಂಸ್ಥೆಗಳು ಸೇರಿ ಹಾಗೂ ಇನ್ನಿತರ ಅನೇಕ ಸಂಘಟನೆಗಳು ಸೇರಿ ಮಕ್ಕಳ ಶಿಕ್ಷಣಕ್ಕೆ ಅನೇಕ ಪ್ರೋತ್ಸಾಹವನ್ನು ನೀಡುತ್ತಾ ಬರುತ್ತಾ ಇದೆ. ನಾವು ನೋಡಿದಾದರೆ ಸರಿಸುಮಾರು 14 ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನು 1988ರಿಂದ ಇನ್ನುವರೆಗೂ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಕೆಲಸದಿಂದ ತೆಗೆದು ಅವರಿಗೆ ಒಂದು ಶಿಕ್ಷಣವನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಈ ಸಂಘಟನೆಗಳು ಮಾಡಿಕೊಡುತ್ತಾ ಇದೆ. ಹೀಗೆ ಈ ಸಂಘಟನೆಗಳು ನಾವು ಸರ್ಕಾರದ ವಿಷಯದಲ್ಲಿ ನೋಡುವುದಾದರೂ, ನಮ್ಮ ಇಸ್ಲಾಮಿಕ್ ದೃಷ್ಟಿಕೋನದಲ್ಲಿ ನೋಡುವುದಾದರೂ, ಈ ಎರಡೂ ಕೂಡ ನಮ್ಮ ಶಿಕ್ಷಣಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ನೀಡುತ್ತಾ ಬರುತ್ತಾ ಇದೆ. ಹೀಗೆ ನಮ್ಮ ಮಕ್ಕಳು ಕಲಿಯಬೇಕು, ಅವರಿಗೆ ಶಿಕ್ಷಣ ನೀಡಬೇಕು. ಅವರು ಶಿಕ್ಷಣವನ್ನು ಕಲಿತು ಒಂದೊಂದು ದಿನ ನಮ್ಮ ಸಮಾಜಕ್ಕೂ ನಮ್ಮ ಧರ್ಮಕ್ಕೂ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬರಬೇಕು ಎಂಬುದು ಇದರ ಉದ್ದೇಶವಾಗಿದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. واخر دعوانا الحمد لله رب العالمين. السلام عليكم ورحمة الله.